ಅವರು ಒಬ್ಬ ಭಾರಿ ಶಕ್ತಿವಂತ. ಒಂದು ಕಾಲದಲ್ಲಿ ಮೊದಲನೇ ಮುಖ್ಯಮಂತ್ರಿ ಆಗಿದ್ದಾಗ ಭಾರಿ ದರ್ಪ, ಶಕ್ತಿ, ಚಿಂತನೆ ಇತ್ತು. ಈಗ ಸಿದ್ದರಾಮಯ್ಯನವರು ಬಹಳ ಅತ್ಯಂತ ನಿಮಗೆ ಹೇಳೋದಾದರೆ ಮದ್ರಾಸ್ನಲ್ಲಿ ಒಬ್ಬ 25 ನಾಗಿರ ಹಾವಿನಲ್ಲಿ ಮಧ್ಯ ಮಲಗಿದ್ದ ಅಂತ ಸುದ್ದಿ. ಇವರು ಸಿದ್ದರಾಮಯ್ಯನವರು ಸ್ವಲ್ಪ ಹೆಚ್ಚು ಕಡಿಮೆ 100 ನಾಗರ ಹಾವುಗಳ ಮಧ್ಯೆ ಮಲಗಿದ್ದಾರೆ ಇವರು. ಮತ್ತು ಯಾರ ಮಾತು ಯಾರು ಕೇಳೋಂಗಿಲ್ಲ. ಸಿದ್ದರಾಮಯ್ಯನವ್ರ ಮಾತನ್ನ ಯಾವ ಕಾರಣಕ್ಕೂ ಇವರು ಕೇಳ್ತಾ ಇಲ್ಲ. ಸಿದ್ದರಾಮಯ್ಯನವರಿಗೆ ಖಂಡಿತವಾಗಿ ಇದನ್ನು ಬೇಡ ಅಂತಂದ್ರು ಅನ್ನೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ನಿಮ್ಗೆ ಹೇಳೋದಾದ್ರೆ ಉದಾಹರಣೆಗೆ ರಾಜಣ್ಣನ ಕಿತ್ತಾಕಿದ್ರು, ರಾಜಣ್ಣನ ಉಳಿಸ್ಕೊಳಕ್ಕಾಗಲಿಲ್ಲ, ಮುಖ್ಯಮಂತ್ರಿಗಳಿಗೆ ಉಳಿಸ್ಕೊಳಕ್ಕಾಗಲಿಲ್ಲ. ಬಹಳ ನೋವಾಗುತ್ತೆ ಸಿದ್ದರಾಮಯ್ಯನವ್ರ ಮೇಲೆ. ಅವರು ಅಸಹಾಯಕರಾಗಿದ್ದಾರೆ. ಒಳ್ಳೆ ಮನುಷ್ಯ. ಬೆಂಗಳೂರು ಹಾಳಾಗ್ತಾ ಇದೆ. ನಾಗರಾವುಗಳು ಯಾರ್ಯಾರು ಅಂತ ಹೇಳ ಪ್ರಮುಖವಾಗಿ ಭಾರಿ ಅಯ್ಯೋ ಅದನ್ನೇ ಇದು ಎಂತ ಹೇಳ್ತೀನಿ, ಕರಿ ನಾಗರಾವು, ಆಮೇಲೆ ಕಾಳಿಂಗನ ಸರ್ಪ, ಏನು ನಾನಾ ರೀತಿಯವೆ. ಅವರು ಪಾಪ ಯಾವ ಕಡೆ ಕೈ ಎತ್ತಿದ್ರೂ ಸರ್ಪ ಹಿಂಗನ್ನುತ್ತೆ. ಅದರಿಂದ ಭಾಳ ಕಷ್ಟದಲ್ಲಂತೂ ಸಿದ್ದರಾಮಯ್ಯ ಇದ್ದಾರೆ. ಆ ಕಷ್ಟ ಗೊತ್ತಾಯ್ತು ನಮಗೆ. ಗ್ರೇಟರ್ ಬೆಂಗಳೂರು ಓಪನ್ ಮಾಡಿದ್ರಲ್ಲ ಅವರೇ ನಾಗರಾವುಗಳು. ಗ್ರೇಟರ್ ಬೆಂಗಳೂರು ಓಪನ್ ಮಾಡಿದ್ರಲ್ಲ ಅವರೇ ನಾಗರಾವುಗಳು. ಏನಂದ್ರೆ ಗ್ರೇಟರ್ ಬೆಂಗಳೂರಿಗೆ ಮೋಡ್ತಾ ಇತ್ರಲ್ಲ ಅವರೇನಾ ಅವುಗಳು? ಗ್ರೇಟರ್ ಬೆಂಗಳೂರಿಗೆ ಸತ್ಯ ಅವರು ಒಪ್ಕೊಳ್ಬೇಕು. ನಾನು ಹೇಳ್ತೀನಿ, ಅದು ಅವ್ರು ಮಾಡಿಲ್ಲ.